ಒಬ್ಬನಿಗೆ ಪ್ರೀತಿಯಾಯ್ತು, ಆದರೆ ಆ ಪ್ರೀತಿ ಅವಳಿಗೆ ಕೇಳಿಸಿಲ್ಲ. ಅವನು ಪ್ರತಿದಿನ ಅವಳನ್ನ ನೋಡ್ತಿದ್ದ. ಅವಳ ನಗು ನೋಡಿದ್ರೆ ಅವನ ದಿನಪೂರ್ತಿ ಬೆಳಗ್ತಿತ್ತು. ಆದರೆ ಅವಳು ಅವನ ಕಡೆ ನೋಡಿದ್ರೆ ಒಂದು ಸಿಂಪಲ್ ಸ್ಮೈಲ್ ಅಷ್ಟೇ. ಅವನಿಗೆ ಅದು ಸಾಕಾಗ್ತಿತ್ತು. ಅವನು ಅವಳಿಗೆ ಮೆಸೇಜ್ ಟೈಪ್ ಮಾಡ್ತಿದ್ದ, ಆದರೆ ಸೆಂಡ್ ಮಾಡ್ತಿರ್ಲಿಲ್ಲ. ನಿನಗೆ ಇಷ್ಟ ಅಂತ ಬರೀತಿದ್ದ, ಡಿಲೀಟ್ ಮಾಡ್ತಿದ್ದ. ಪ್ರತಿ ರಾತ್ರಿ 2 ಗಂಟೆಗೆ ಅವನು ಆನ್ಲೈನ್ ಬರ್ತಿದ್ದ. ಅವಳು ಆನ್ಲೈನ್ ಇಲ್ಲದಿದ್ರೂ ಅವನು ಟೈಪಿಂಗ್ ಬಾಕ್ಸ್ ಓಪನ್ ಮಾಡಿ ಅವಳ ಜೊತೆ ಇಮ್ಯಾಜಿನರಿ ಮಾತಾಡ್ತಿದ್ದ. ನೀನು ಊಟ ಮಾಡಿದೀಯಾ? ಒಂದು ದಿನ ಅವಳು ಸ್ಟೇಟಸ್ ಹಾಕಿದ್ಲು, ಫೀಲಿಂಗ್ ಹ್ಯಾಪಿ. ಅವನ ಹೃದಯ ಜೋರಾಗಿ ತಡಕಾಡಿತು. ಅವನು ಅಸ್ಯೂಮ್ ಮಾಡ್ಕೊಂಡ ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ದಾಳೆ. ಆದರೆ ಕನ್ಫರ್ಮ್ ಮಾಡೋ ಧೈರ್ಯ ಅವನಿಗಿರ್ಲಿಲ್ಲ. ಯಾಕಂದ್ರೆ ಒಮ್ಮೆ ಕೇಳಿದ್ರೆ ಅವನ ಕನಸು ಮುಗ್ದೋಗುತ್ತೆ. ಮಳೆ ದಿನ ಅವನು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ. ಅವಳು ಹತ್ತಿರ ನಿಂತಿದ್ಲು. ಅವಳ ಕೂದಲು ಮಳೆಯಲ್ಲಿ ಒದ್ದೆಯಾಗಿತ್ತು. ಅವನಿಗೆ ಹೇಳ್ಬೇಕು ಅನ್ಸ್ತು, ನಿನ್ನ ಜೊತೆ ಲೈಫ್ ಶೇರ್ ಮಾಡ್ಬೇಕು. ಆದ್ರೆ ಅವನು ಹೇಳಿದ್ದು, ಅಂಬ್ರೆಲ್ಲ ಬೇಕಾ? ಅವಳು ಥ್ಯಾಂಕ್ಸ್ ಅಂದ್ಲು. ಅವನ ಹೃದಯ ಅದನ್ನೇ ಪ್ರಪೋಸಲ್ ಅಂತ ಇಮ್ಯಾಜಿನ್ ಮಾಡ್ಕೊಂತು. ಅವನು ಪ್ರತಿದಿನ ಮಿರರ್ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡ್ತಿದ್ದ. ನಿನಗೆ ನಾನಿಷ್ಟ, ನಾನು ನಿನ್ನ ಪ್ರೀತಿಸ್ತೀನಿ. ಆದ್ರೆ ಮಿರರ್ ರಿಫ್ಲೆಕ್ಷನ್ ಅವನನ್ನ ನೋಡಿ ನಗ್ತಿತ್ತು. ಅವಳಿಗೆ ನೀನು ಯಾರೂ ಅಲ್ಲ. ಅವನು ಯಾವ ಧ್ವನಿಗೆ ನಂಬಿಕೆ ಇಡಬೇಕು? ಒಂದು ದಿನ ಅವಳು ಅವನಿಗೆ ಕಾಲ್ ಮಾಡಿದ್ಲು. ಅವನ ಹೃದಯ ಆಲ್ಮೋಸ್ಟ್ ನಿಂತಂತಾಯಿತು. ಅವಳು ಹೇಳಿದ್ಲು, ನಾನು ಎಂಗೇಜ್ ಆಗ್ತಿದ್ದೀನಿ, ನಿನ್ನ ಆಶೀರ್ವಾದ ಬೇಕು. ಅವನು ಸ್ಮೈಲ್ ಮಾಡಿದ. ವಾಯ್ಸ್ ಸ್ಟೆಡಿಯಾಗಿ ಹೇಳಿದ, ಕಂಗ್ರಾಟ್ಸ್. ಆದರೆ ಆ ರಾತ್ರಿ ಅವನು ಫಸ್ಟ್ ಟೈಮ್ ಅವಳಿಗೆ ಮೆಸೇಜ್ ಕಳಿಸಿದ, ನಾನು ನಿನ್ನ ಪ್ರೀತಿಸ್ತಿದ್ದೆ. ಸೆಂಡ್ ಸೀನ್. ರಿಪ್ಲೈ ಇಲ್ಲ. ಆ ದಿನ ಅವನೊಂದು ಸತ್ಯ ಕಲ್ತ. ಒನ್ ಸೈಡ್ ಲವ್ ಅಂದ್ರೆ ನೀನೊಬ್ಬನೇ ಸ್ಟೋರಿ ಬರೀತೀಯ, ಅವಳು ಅದನ್ನ ಓದುವುದೇ ಇಲ್ಲ. ಆದರೆ ನೀನು ಇನ್ನೂ ಅವಳನ್ನ ಬಿಡ್ಲಿಲ್ಲ.